ಹಲೋ ನಮಸ್ತೆ, ನಾನು ಶಿಲ್ಪಾ ಸುನೀಲ್. ನಾನು ಇಲ್ಲಿ ಶಿಬಾರಕ್ಕೆ ಬಂದಿದ್ದೀನಿ. ದಾವಣಗೆರೆಯಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ಇವತ್ತು ಚಟ್ಟಿದು ಭಂಡಾರದ ಪೂಜೆ ಮಾಡ್ತಾ ಇದ್ದಾರೆ. ದೇವರಿಗೆ ಮೈಲಾರಲಿಂಗೇಶ್ವರ ಸ್ವಾಮಿಗೆ ಭಂಡಾರದ ಪೂಜೆ ಸೇವೆ ಮಾಡ್ತಾ ಇದ್ದಾರೆ. ಅದರದ್ದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹಾಗೆ ಇವತ್ತೇ ಏನೇನೆಲ್ಲ ವಿಶೇಷತೆ ಇದೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ತೀನಿ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಈ ವರ್ಷ ಏಪ್ರಿಲಲ್ಲಿ ಈ ದೇವಸ್ಥಾನ ಉದ್ಘಾಟನೆ ಆಗಿದ್ದು, ಅದರದ್ದು ವಿಡಿಯೋ ನಾನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. 7ರಿಂದ 10 ಕೋಟಿ ಖರ್ಚು ಮಾಡಿದ್ದಾರೆ ಈ ದೇವಸ್ಥಾನ ಕಂಪ್ಲೀಟ್ ಆಗೋದಕ್ಕೆ. 7 ಕೋಟಿ ಮೈಲಾರಲಿಂಗೇಶ್ವರ ಸ್ವಾಮಿಗೆ ಈ ಭಂಡಾರ ಇದೆಯಲ್ಲ, ಇದನ್ನು ಬಂಗಾರ ಅಂತ ಹೇಳ್ಬೋದು. 26ನೇ ತಾರೀಕು ಬುಧವಾರ 2025ನೇ ಇಸ್ವಿಯಲ್ಲಿ ಚೆಟ್ಟಿ ಭಂಡಾರದ ಸೇವೆಯನ್ನು ಇಲ್ಲಿ ಮಾಡಲಾಗಿತ್ತು. 2025 ಏಪ್ರಿಲಲ್ಲಿ ಈ ದೇವಸ್ಥಾನದ ಉದ್ಘಾಟನೆ, ಕಳಸ ಕುಂಭ ಮೆರವಣಿಗೆ, ಹಾಗೆ ನೂತನ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ, ಕಳಸಾರೋಹಣ ಪ್ರೋಗ್ರಾಮ್ ಇದೆಲ್ಲ ನಡೆಯಿತು. ಅದರದ್ದು ವಿಡಿಯೋ ನಾನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನಾನು ಬೇಕಿದ್ದರೆ ಎಂಡ್ ಸ್ಕ್ರೀನಲ್ಲಿ ಶೇರ್ ಮಾಡ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ಒಂದು ಸಲ ನೀವು ಚೆಕ್ ಮಾಡಿ. ಈ ಭಂಡಾರದ ಸೇವೆ ಇದೆಯಲ್ಲ, ಇದು ಒಂದು ಅದ್ಭುತವಾದ ಕಲ್ಪನೆ ಅಂತ ಹೇಳ್ಬೋದು. ಯಾಕಂದರೆ ಮೈಲಾರಲಿಂಗೇಶ್ವರ ಸ್ವಾಮಿಗೆ ಪೂರ್ತಿಯಾಗಿ ಭಂಡಾರದಿಂದನೇ ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಪೂಜೆ ಮಾಡಲಾಗುತ್ತೆ. ಇಲ್ಲಿ ಪೂಜೆ ಮಾಡುವಂತಹ ಭಂಡಾರ ಇದೆಯಲ್ಲ, ಇದನ್ನು ಯಾವ ಅಂಗಡಿಯಿಂದನೂ ಇದನ್ನು ತರೋದಿಲ್ಲ. ಇದನ್ನು ಪರಿಶುದ್ಧವಾಗಿ ಇಲ್ಲೇ ಇವರೇ ತಯಾರು ಮಾಡ್ತಾರೆ. ಅಂದರೆ ಅರಿಶಿನ ಕೊಂಬನ್ನು ತಂದು ಇವರೇ ಇಲ್ಲಿ ದೇವಸ್ಥಾನದಲ್ಲೇ ರೆಡಿ ಮಾಡ್ತಾರೆ. ನೋಡಿ, ದೇವರನ್ನು ಶುದ್ಧಿ ಮಾಡ್ತಾ ಇದ್ದಾರೆ. ದೇವರನ್ನು ಶುದ್ಧಿ ಮಾಡಿ ಅಭಿಷೇಕ ಮಾಡಿ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಸುಂದರವಾದ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ತುಂಬಾ ಪರಿಶ್ರಮ ಪಟ್ಟಿದ್ದಾರೆ. ಇಲ್ಲಿ ತಮಿಳುನಾಡಿನಿಂದ ಶಿಲ್ಪಿಗಳನ್ನೆಲ್ಲ ಕರೆಸಿ ಈ ದೇವಸ್ಥಾನನ ಕಂಪ್ಲೀಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಕಲ್ಲಿನ ಕೆತ್ತನೆ ಎಲ್ಲ ತುಂಬ ಸೊಗಸಾಗಿದೆ. ಇಲ್ಲಿ 3 ದೇವಸ್ಥಾನ ಬರುತ್ತೆ. ಸಂಪಿಗೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅದರ ಸುತ್ತಲೂ ಜ್ಯೋತಿರ್ಲಿಂಗ ಕೆತ್ತಿದ್ದಾರೆ. ನೋಡಿ, ಸಂಪಿಗೆ ಸಿದ್ದೇಶ್ವರ ಸ್ವಾಮಿ. ಮೊದಲಿಗೆ ಸಂಪಿಗೆ ಸಿದ್ದೇಶ್ವರ ಸ್ವಾಮಿ, ಮಧ್ಯದಲ್ಲಿ ಮೈಲಾರಲಿಂಗೇಶ್ವರ ಸ್ವಾಮಿ ಇದೆ. ಮಂತ್ರಗಳಿಂದ ದೇವರಿಗೆ ಅಭಿಷೇಕ ಎಲ್ಲ ಮಾಡಿ ಪೂಜೆಗೆ ಇಲ್ಲಿ ತಯಾರು ಮಾಡ್ಕೋತಾ ಇದ್ದಾರೆ. ಅರ್ಚಕರು ಎಲ್ಲ ಮಂತ್ರ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಪಕ್ಕದಲ್ಲಿ ಇಲ್ಲಿ ನೋಡಿ ಭಂಡಾರದ ಒಂದು ರಾಶಿನೇ ಇದೆ ಅಂತ ಹೇಳ್ಬೋದು. ಇಲ್ಲೇ ದೇವಸ್ಥಾನದಲ್ಲಿ ತಯಾರು ಮಾಡಿದಂತಹ ಭಂಡಾರ ಇದೆಲ್ಲ, ಇದನ್ನು ಅಭಿಷೇಕಕ್ಕೆ ಉಪಯೋಗ ಮಾಡ್ಕೋತಾರೆ. ಹಾಗೆ ಇಲ್ಲಿ 3ನೇದಾಗಿ ಗಂಗಮಾಳಮ್ಮ ದೇವಿ ದೇವಸ್ಥಾನ ಇದೆ. ಪೂಜೆ ಎಲ್ಲ ಆದಮೇಲೆ ದೇವರಿಗೆ ಅಲಂಕಾರ ಎಲ್ಲ ಮಾಡಿದರು. ಅಲಂಕಾರ ಮಾಡಿದ ಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಭಂಡಾರದ ಅಭಿಷೇಕ ಸ್ಟಾರ್ಟ್ ಮಾಡಿಕೊಂಡ್ರು. ಇವಾಗ ಇಲ್ಲಿ ಉಪಯೋಗ ಮಾಡಿರುವಂತಹ ಭಂಡಾರ ಇದೆಯಲ್ಲ, ಈ ಪೂಜೆ ಮಾಡಿರುವಂತಹ ಭಂಡಾರನ ಮುಂದಿನ ಸಲ ಈ ಪೂಜೆ ಮಾಡೋವರೆಗೂ ಆ ಭಂಡಾರನ ಭಕ್ತರಿಗೆ ಇದನ್ನೆಲ್ಲ ಕೊಡ್ತಾರೆ. ಈ ಭಂಡಾರನ ನಾವು ನೀರಲ್ಲಿ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಏನಾದರೂ ಚರ್ಮದ ಕಾಯಿಲೆ ಇದ್ದರೆ ಅದು ಗುಣಮುಖವಾಗುತ್ತೆ. ಹಾಗೆ ಈ ಭೂತ ಪ್ರೇತ ನೆಗೆಟಿವ್ ಎನರ್ಜಿ ಅಂತಾರಲ್ಲ, ಅದರಿಂದ ನಾವು ಮುಕ್ತಿಯನ್ನು ಪಡಿಬೋದು. ಹಾಗೆ ಇದನ್ನು ರಾತ್ರಿ ಹಾಲಲ್ಲೇ ಹಾಕ್ಕೊಂಡು ಈ ಅರಿಶಿನವನ್ನು ಕುಡಿಯೋದ್ರಿಂದ ನಮ್ಮ ಯಾವುದೇ ರೀತಿಯಾದಂತಹ ನಮಗೆ ಕಾಯಿಲೆಗಳು ಬರೋಲ್ಲ ಅಂತ ಇಲ್ಲಿರುವಂತಹ ಅರ್ಚಕರು ಇದನ್ನು ಹೇಳಿದರು. ಇದು ಒಂದು ಅದ್ಭುತವಾದ ಒಂದು ಔಷಧಿಯ ಗುಣವನ್ನು ಹೊಂದಿದೆ ಅಂತ ಹೇಳ್ಬೋದು. ಇದು ಕೊನೆಯದಾಗಿ ಎಲ್ಲ ಪೂಜೆ ಆದಮೇಲೆ ದೇವರ ದರ್ಶನ ಈ ರೀತಿ ಆಯಿತು. ನೋಡಿ, ಭಂಡಾರದಿಂದನೇ ಅಲಂಕಾರ ಮಾಡಿದ್ದಾರೆ ದೇವರಿಗೆ ಎಲ್ಲ.
ದೂರದಲ್ಲಿರುವಂತಹ ಮೈಲಾರ ದೇವರ ಗುಡ್ಡಕ್ಕೆ ನಮಗೆ ಹೋಗೋಕ್ಕೆ ಸಮಯದ ಅಭಾವ ಇರೋ ಟೈಮಲ್ಲಿ ನಾವು ಇಲ್ಲಿ ಬಂದು ನಾವು ಇಲ್ಲಿ ಎಲ್ಲ ರೀತಿಯಾದಂತಹ ಸೇವೆಯನ್ನು ಸಲ್ಲಿಸಿದರೆ ನಾವು ಮೈಲಾರ ದೇವರ ಗುಡ್ಡದಲ್ಲಿ ಹೋಗಿ ನಾವು ಪೂಜೆ ಮಾಡಿ ನಮಗೆ ಸಿಕ್ಕಂತಹ ಖುಷಿ ನೆಮ್ಮದಿ ಇಲ್ಲಿ ಸಹ ಸಿಗುತ್ತೆ ಅಂತ ಹೇಳ್ಬೋದು. ಇದು ದಾವಣಗೆರೆಯಲ್ಲಿ ಕೊಂಡಜ್ಜಿ ರೋಡಲ್ಲಿರುವಂತಹ ದೇವಸ್ಥಾನ. ಹಾಗೆ ನೋಡಿ, ಇಲ್ಲಿ ಇದು ಮೂಲ ವಿಗ್ರಹ. ಇದು ಏನು ನೂತನ ಪ್ರಾಣ ಪ್ರತಿಷ್ಠಾಪನೆ ಆಯ್ತಲ್ಲ, ಆ ಮೂರ್ತಿಗೆ ಈಗ ಅಭಿಷೇಕ ಎಲ್ಲ ಮಾಡಿದರು, ಭಂಡಾರದ ಅಭಿಷೇಕ. ಹಾಗೆ ಇದು ಮೂಲ ವಿಗ್ರಹ. ಇದು ಮೊದಲು ಇದನ್ನು ಪೂಜೆ ಮಾಡ್ತಾಯಿದ್ರು. ಒಂದು 10 ಅಡಿ ಜಾಗದಲ್ಲಿ ಈ ದೇವಸ್ಥಾನ ಇದೆ. ಈ ದೇವಸ್ಥಾನನೂ ಸಹ ಅವರು ಇಟ್ಕೊಂಡಿದ್ದಾರೆ. 2 ಕಡೆನೂ ದೇವರಿಗೆ ಭಂಡಾರದ ಪೂಜೆಯನ್ನು ಮಾಡಲಾಯಿತು. ಬಂದಿರುವಂತಹ ಭಕ್ತರಿಗೆ ಇಲ್ಲಿ ಪ್ರಸಾದದ ವ್ಯವಸ್ಥೆ ಸಹ ಇತ್ತು. ಪ್ರತಿ ಭಾನುವಾರ ಹಾಗೆ ಪ್ರತಿ ಹುಣ್ಣಿಮೆಯಂದು ಇಲ್ಲಿ ಪ್ರಸಾದದ ವ್ಯವಸ್ಥೆ ಸಹ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮು ನನ್ನ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಪ್ರೆಸ್ ಮಾಡಿ. ನನ್ನ ರೀಸೆಂಟ್ ವಿಡಿಯೋದು ನೋಟಿಫಿಕೇಷನ್ ಎಲ್ಲ ನಿಮಗೆ ಬಂದು ತಲುಪುತ್ತೆ. ಮೈಲಾರಲಿಂಗೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.